ಆಡಿದನು ಯಮಸೂನು ಮಿಗೆ ಹೋಗಾಡಿದನು ಮನುಮಥನ ಖಾಡ ಖಾಡಿ ಖಾದಿಯನು ಅಗಡ ಮದನನ ಮಂತ್ರ ದೇವತೆಯ ಮಿಗೆ ಹೋಗಾಡಿದನು ಮನುಮಥನ ಖಾಡ ಖಾಡಿ ಖಾದಿಯನು ಅಗಡ ಮದನನ ಮಂತ್ರ ದೇವತೆಯ ಮನ್ಮಥನ ಮಂತ್ರ ದೇವತೆಯಂತೆ ಇರ್ತಕ್ಕ ಆ ಸಾಧ್ವಿ ಯಾರೂ ಮಾಡೋದಿಲ್ಲ, ಹೆಂಡತಿಯನ್ನು ಯಾರೂ ಇಡ್ಲಿಲ್ಲ. ಆ ಧರ್ಮರಾಜ ಅಂತ ಅನ್ನಿಸ್ಕೊಂಡವನು ಹೆಂಡತಿ ಇಟ್ಬಿಟ್ನಲ್ಲ ಅಂತ ಸಂಕಟ ಆಗ್ತಾ ಇದೆ ಕಥೆ ಹೇಳೋರಿಗೂ. ನಳಮಹಾರಾಜ ಅಲ್ಲಿ ಊರಿಗೂ ಹೋಗಿ ಎಲ್ಲ ಕಳ್ಕೊಂಡಾದ್ಮೇಲೆ ಆ ಪುಷ್ಕರ ಅಂತಾನೆ, ನೋಡಪ್ಪ ನಿನ್ನ ಹೆಂಡತಿ ಇದ್ದಾಳೆ ಅವಳನ್ನು ಇಟ್ಬಿಡು ಅಂತ. ಅವಾಗ ಒಂದು ರೇಗಿ ಬಿಡ್ತವದು, ಈಗ ಕಳ್ಕೊಂಡಿದ್ದೇನೆ ಕಣೋ, ಸಹಿಸ್ಕೊಂಡಿದ್ದೇನೆ ಕಣೋ, ಹೆಂಡತಿ ಅಡವಿಡು ಅಂತ ಹೇಳ್ತಾ ಇದೀಯಾ, ತೀರಿಸ್ಕೊಳ್ತೇನೆ ಅಂತ ಹೇಳಿದ ನಳಮಹಾರಾಜ. ಹೆಂಡತಿ ಅಡವಿಡು ಅಂತಂದಾಗ ನಳಮಹಾರಾಜ ಕೂಡ ಅಂತ ಬೀಡಿನಲ್ಲಿ ಮುದ್ದನಾದವನು. ಇವನಿಗೇನಿಲ್ಲ, ಪರ ಪರಿವಾರ ಭೀತನು. ಜನ ಏನಂತಾರೆ, 5 ಜನರ ಪತ್ನಿ ಅವಳು, ಅವಳನ್ನು ಇಡಬಹುದೇ, ನಾನು ವಿಚಾರ ಮಾಡಲಿಲ್ಲ, ಇಟ್ಟ ಕಳ್ಕೊಂಡ್ಬಿಟ್ಟ, ಮುಗೀತು, ಇನ್ನೇನು ಇಲ್ಲ ಅಂತ ಗೊತ್ತಾಯ್ತು. ನೋಡಿ ಇದೊಂದು ಜೋಕು. ಯಾವಾಗ ದ್ರೌಪದಿಯನ್ನು ಗೆದ್ದಾಯ್ತೋ ಆಮೇಲೆ ಶಕುನಿ ಏನ್ ಮಾಡ್ದ, ಕೂಡತಿವಿದನು ಕಟ್ಟಿದನು ಕಳಿದೋಡಿಸಿದ ಸಾರಿಗಳ ಸೋಲದ ಖೋಡಿಯನು ಚಿತ್ರಿಸಿದನು ಅರಸನ ಚಿತ್ತ ಭಿತ್ತಿಯನಿ. ಕಳ ತಗೊಂಡ, ಆ ಪಗಡೆಕಾಯಿಂದೆಲ್ಲ ತಗೊಂಡ, ಆ ಹಾಸನ ಒಳಗೆ ಹಾಕಿದ, ಕಟ್ಟಿದ, ಆಟ ಕಟ್ತು ಅಂತ ಕಟ್ಟಿದ, ನೆಲ ಬಡಿದ, ಧರ್ಮರಾಜನ್ ತಿವಿದ, ಮುಗೀತು, ಆಯ್ತು, ಇತಿಶ್ರೀ ಮುಳಿದು ಹೋದ ನೀನು ಅಂತ. ಆ ಚಿತ್ರ ಧರ್ಮರಾಜನ್ ಬರ್ಬೇಕು, ಮುಂದೆ ಏನು ಇಲ್ವಲ್ಲ, ಎಲ್ಲ ಆದ್ಮೇಲೆ ಇನ್ನೇನು ಹೊಡ್ತೀಯ ಅಂತ ಕೇಳ್ತಾ ಇದ್ದ. ಇನ್ನೇನು ಇಲ್ಲ, ನೀನು ಮುಗೀತು, ಇತಿಶ್ರೀ ಆಯ್ತು ಅಂತ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಿಂದ ಆ ಕಡೆ ದಳ ಬಿದ್ದಿದ್ದು ಎಳ್ಕೊಂಡಂತೆ ಸುಕ್ಕಾಗಿ ಇದು ಮಾಡ್ತಾ ಇದ್ದಾನೆ. ಎಳ್ಕೊಂಡ ಆ ಹಾಸಿದ್ದಲ್ಲ ಅದಕ್ಕೆ ಕಾಯಿ ದಾಳ ಹಾಕಿ ಎಲ್ಲ ಕಟ್ಟಿ ಪ್ಯಾಕ್ ಮಾಡಿ ನೆಲ ಬಡಿದು ಧರ್ಮರಾಜನ್ ತಿವಿದು ಮೀಸೆ ತಿರುಗಿದ. ಆಗ ಧರ್ಮರಾಜನ ಸ್ಥಿತಿ ಏನಾಯ್ತು. ಇಲ್ಲಿ 5 ಪದ್ಯ ವಾಸ್ತವವಾಗೂ ನೀವೆಲ್ಲ ಕೇಳಬೇಕು. ಧರ್ಮರಾಜ ಹೇಗಿದ್ದ, ಭೀಷ್ಮಾದಿಗಳು ಹೇಗಿದ್ರು, ಭೀಮಾದಿಗಳು ಹೇಗಿದ್ರು, ಸಭೆಯವರು ಹೇಗಿದ್ರು, ಧೃತರಾಷ್ಟ್ರ ದುರ್ಯೋಧನಾದಿಗಳು ಹೇಗಿದ್ರು ಅಂತ 5 ಪದ್ಯ ವರ್ಣನೆ ಮಾಡ್ತಾ ಇದ್ದಾರೆ. ಯಾವಾಗ ಧರ್ಮರಾಜನ ಆ ಮನಸ್ಸಿಗೆ ಈ ಸೋಲಿನ ಚಿತ್ರವನ್ನ ಕಲ್ಪಿಸಿಕೊಟ್ಟು ಆಗ ಧರ್ಮರಾಜ ಹೇಗಿದ್ದಾನೆ. ಬೆರಗು ಬೆಳೆದುದು ಮನದ ಮಿಡುಕಿನ ಬರುಕ ಮುಂದಲೆಗೊಟ್ಟುದು ಅರಿವಿನ ಸೆರಗು ಹಾರಿತು ಲಜ್ಜೆ ಬೆಳಗಿತು ಬಿಟ್ಟ ಬೀದಿಯಲಿ ಉರುಬಿತ ಪದೆಸೆ ರಾಜ್ಯಲಕ್ಷ್ಮಿಯ ತುರುಬು ಕೈದೊಳಸಾಯಿತು ಹಗೆಗೆ ರಾಜ್ಯಲಕ್ಷ್ಮಿಯ ತುರುಬು ಕೈದೊಳಸಾಯಿತು ಹಗೆಗೆ ಆ ನರಿಯನು ಅರಸನ ವಿರಸ ಚೇತೋ ಭಾವಭಂಗಿಗಳ ಆ ನರಿಯನು ಅರಸನ ವಿರಸ ಚೇತೋ ಭಾವಭಂಗಿಗಳ ಧರ್ಮರಾಜನ ಅಂತಃಕರಣದ ಸ್ಥಿತಿಯನ್ನು ವರ್ಣನೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಜನ ಏನು ಕೆಲಸ ಮಾಡಿಬಿಟ್ಟೆ, ಎಲ್ಲ ಕಳೆದು ಬಿಟ್ಟನಲ್ಲ, ರಾಜ್ಯಲಕ್ಷ್ಮಿಗೂ ಹೋಯ್ತು, ತಮ್ಮಂದ್ರನ್ನು ಕೂಡ ಪರಾಧೀನ ಮಾಡಿದೆ, ಹೆಂಡತಿನೂ ಕೂಡ ಕಳ್ಕೊಂಡೆ, ನಾಚಿಕೆಟ್ಟವನಾದೆ, ಯಾರೂ ಇಂಥ ಕೆಲಸ ಮಾಡಿಲ್ಲ, ಎಂಥ ಅದವನು ಕೂಡ ಹೆಂಡತಿನ ಜೂಜಿಗೆ ಒಡೆದಿಲ್ಲ, ಅದನ್ನು ನಾನು ಮಾಡಿದೆ, ಮಾನ ಕಳ್ಕೊಂಡೆ ಅಂತ ಹೇಳಿ ಆ ಧರ್ಮರಾಜನ ಅಂತಃಕರಣದಲ್ಲಿ ಆಗಿರ್ತಕ್ಕಂಥ ಆ ಸಂಕಟನ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಲೆ ತಗ್ಗಿಸ್ಕೊಂಡ್ಬಿಟ್ಟಿದ್ದಾನೆ. ಇವರಿಗಾರಲ್ಲ ಈ ದುಷ್ಟ ಚತುಷ್ಟಯ, ಅದನ್ನು ನೋಡಿ ಆ ಜೋಕು, ಇದೆಲ್ಲ ತಮಾಷೆ, ಸಿಳ್ಳು ಹೊಡೆಯೋದು, ಈ ಪಿಪಿ ಓದೋದು, ಇದೆಲ್ಲ ಮಾಡ್ತಾ ಇದ್ಮೇಲೆ ಅದೆಲ್ಲ ಸಂಪತ್ತು ನಾವು ಗೆದ್ಬಿಟ್ಟಿದ್ದೇವೆ ಅಂತ ಬಿಡಿಸೋದು, ಉಪ್ಪು ಅಂತ ಅನ್ನೋದು, ಇದೆಲ್ಲ ಮಾಡ್ತಾರವರು. ನಾವು ಗೆದ್ಬಿಟ್ಟಿದ್ದೇವೆ ಅಂತ ನಮ್ಮ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ದುರ್ಯೋಧನಾದಿಗಳು ಒಬ್ಬರು ಮುಖ ನೋಡೋದು, ನುರೋದು, ಹೇಗಿದೆ ಹೊಡೆದ ಅನ್ನೋದು, ಶಿಲ್ಪಿ ಹೊಡೆಯೋದು, ಸಿಳ್ಳು ಹೊಡೆಯೋದು, ಹೀಗೆಲ್ಲ ಮಾಡ್ತಾ ಇದ್ದಾರಂತೆ.
ಮೊಳೆನಗೆಯ ಕಟಕಿಗಳ ಹದಿರಿನ ಹಳಿವುಗಳ ಸಂದೆಗಳ ಸವಿಬೈಗುಳಿನ ಜಾಣಿನ ನೋಟಗಳ ಜೊತ್ತಿನ ನವಾಯಿಗಳ ಒಳೆದಗಹಿ ನುಬ್ಬುಗಳ ಮೀಸೆಯೊಳಿಲಿವ ಬೆರಳ್ಗಳ ಕರ್ಣ ಸೈಂಧವ ಖಳತಿಲಕ ದುಶ್ಯಾಸನಾದಿಗಳು ಇದ್ದರೀ ಜಯನಿ. ಹಾಗೆ ಮಾಡಿದ್ರು ಅಂತ ನಗೋದು, ಅಕಾರಣವಾಗಿ ನಗೋದು, ಮೀಸೆ ತಿರುವುದು, ಖುಷಿ ಪಡೋದು, ಬಿಸಿ ಬಿಸಿ ಮಾತಾಡೋದು, ಅವನ್ ನೋಡೋದು, ಇವನ್ ನೋಡೋದು, ಈ ಪ್ರಕಾರವಾಗಿ ಆ ದುರ್ಯೋಧನಾದಿಗಳು ಕುಚೋದ್ಯ ಮಾಡ್ತಾ ಇದ್ದಾರಂತೆ. ನಾವೆಲ್ಲ ಸರ್ವಸ್ವವನ್ನು ಗೆದ್ವಿ ಅಂತ. ಆ ಭೀಷ್ಮಾದಿಗಳು ಸಭೆಯಲ್ಲಿರ್ತಕ್ಕಂಥ ಹಿರಿಯರು ಅವರ ಸ್ಥಿತಿ ಹೇಗಿತ್ತು ಅಂತಂದ್ರೆ, ಕಳಕಳದ ಕಂದೆರವೆಗಳ ಕುರುಕುಲದ ನಿರ್ಮೂಲನದ ನಿಶ್ಚಯದ ಒಳಗುವರಿದಾಲೋಚನೆಯ ನಿದ್ರವದ ತಾಳಿಗೆಯ ತಳಿತ ಮೋನದ ಬೀದಗರುಷದ ಜಲದ ನಯನದ ನಿದ್ದರು ತಳಿತ ಮೋನದ ಬೀದಗರುಷದ ಜಲದ ನಯನದ ನಿದ್ದರು ಆ ವಿಹ್ವಲರು ಭೀಷ್ಮ ವಿಕರ್ಣ ವಿದುರ ದ್ರೋಣ ಗೌತಮರು ಬಹಳ ದುಃಖವಾಗ್ತಾ ಇದೆ. ಗುರುಕುಲ ನಿರ್ನಾಮವಾಗತ್ತೆ ಅಂತ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡಿದ್ದಾರೆ. ಅವರು ಮುಂದೆ ನಿರ್ನಾಮರಾಗ್ತಾರೆ, ಗುರುಕುಲ ನಾಶವಾಗತ್ತೆ. ಆದರೆ ಮಹಾತ್ಮರಾದ ಪಾಂಡವರಿಗೆ ಇಂಥ ವಿಪತ್ತು ಬಂದ್ಬಿಡ್ತಲ್ಲ ಅಂತ ಸಂಕಟವಾಗ್ತಾ ಇದೆ. ಸಂಕಟವಾಗಿ ಅವರ ಗಂಟ್ಲೆಲ್ಲ ಒಣಗಿ ಹೋಗ್ಬಿಟ್ಟಿದೆಯಂತೆ, ಕಣ್ಣುಗಳಲ್ಲಿ ನೀರು ಇಳಿತಾ ಇದೆಯಂತೆ. ಏನೋ ಒಂದು ಭಯ, ಇಂತಹ ಸ್ಥಿತಿ ಬಂದ್ಬಿಡ್ತಲ್ಲ ಪಾಂಡವರಿಗೆ ಅಂತ ಅವರಿಗೆ ಭಯವಾಗ್ತಾ ಇದೆಯಂತೆ. ಮಾತಾಡೋದಕ್ಕೆ ಆಗ್ತಾ ಇಲ್ಲ, ಮಾತು ಹೊರಡೋದೇ ಇಲ್ಲ, ಮೌನವನ್ನ ಅವಲಂಬಿಸಿದ್ದಾರೆ, ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾರೆ. ಯಾರ್ಯಾರು ಅಂದ್ರೆ ಭೀಷ್ಮ, ವಿಕರ್ಣ. ಕೌರವರು ತಮ್ಮಂದ್ರ ಪೈಕಿ ಒಬ್ಬನು. ಅವನಿಗೂ ದುಃಖವಾಯಿತು, ತಮ್ಮ ಅಣ್ಣಂದ್ರು ಮಾಡ್ತಕ್ಕಂಥದ್ದು ಅನ್ಯಾಯ ಅಂತ ಅವನಿಗೂ ಸಂಕಟವಾಗ್ತಾ ಇದೆ. ಏನು ಹೇಳೋ ಹಾಗಿಲ್ಲ, ಅವನು ಕಣ್ಣೀರು ಸುರಿಸ್ತಾ ಇದ್ದಾನೆ. ವಿಕರ್ಣ, ವಿದುರ, ದ್ರೋಣ, ಕೃಪಾ ಮೊದಲಾದವರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಜಗಜಟ್ಟಿಗಳು 4 ಜನ ತಮ್ಮಂದ್ರು ನೋಡಿ, ಅಭಿಮಾನಿಗಳು ಕೂತಿದ್ದಾರೆ. ಅದನ್ನ ನೋಡಿ ಕಣ್ಣೀರು ಬಂದ್ಬಿಡುತ್ತೆ. ಆಗ ಯಾವ ರೀತಿ ಇದ್ರು. ಇಟ್ಟ ಮೂಗಿನ ಬೆರಳ ನೆಲದಲ್ಲಿ ನಟ್ಟ ದೃಷ್ಟಿಯ, ಇಟ್ಟ ಮೂಗಿನ ಬೆರಳ ನೆಲದಲ್ಲಿ ನಟ್ಟ ದೃಷ್ಟಿಯ, ಕಳವುದೂಜಿನ ಧಿಟ್ಟರಾಟಕ್ಕೆ ಬಲಿದ ಬೆರಗಿನ ಬಿಗಿದ ಕಾದಿಗಳ, ತಟ್ಟಿದು ಅರಿಪು ವರ್ಗ ಶಿಖಿಜನಿ ಸುಟ್ಟ ಕರಣ ಚತುಷ್ಟಯದ, ತಟ್ಟಿದು ಅರಿಪು ವರ್ಗ ಶಿಖಿಯಲಿ ಸುಟ್ಟ ಕರಣ ಚತುಷ್ಟಯದ, ಜಗಜಟ್ಟಿಗಳು ಭೀಮಾರ್ಜುನಾದಿಗಳು ಇದ್ದರೀ ಜಯನಿ. ನೆರಳಿಟ್ಕೊಂಡಿದ್ದಾರೆ, ಒಬ್ಬರನ್ನು ನೋಡ್ತಾ ಇಲ್ಲ, ನೆಲವನ್ನ ನೋಡ್ತಾ ಇದ್ದಾರೆ. ಇಂಥ ಮೋಸದ ಜೂಜಿಗೆ ಅಣ್ಣ ಒಳಪಟ್ಟು ನಮ್ಮ ಆಟವನ್ನೆಲ್ಲ ಕಟ್ಟಿಸ್ಬಿಟ್ನಲ್ಲ ಅಂತ ದಿಗ್ಭ್ರಮೆ ಹಿಡಿದೋಗಿದೆ. ಬೇಕಾದಂಥ ಶಕ್ತಿ ಇದ್ರೂ ಕೂಡ ಶಕ್ತಿ ಎಲ್ಲವೂ ಕೂಡ ಬಲಹೀನವಾಗಿ ಹೋಯಿತು. ಈ ಶತ್ರುವರ್ಗದ ಆ ಗರ್ವವೆಂಬತಕ್ಕಂತಹ ಬೆಂಕಿಯಲ್ಲಿ ನಮ್ಮ ಅಂತಃಕರಣ ಚತುಷ್ಟಯವೂ ಸುಟ್ಟೋಯ್ತು ಅಂತ. ಅಂತಃಕರಣ ಚತುಷ್ಟಯ ನಮ್ಮ ಆಟ ಕಟ್ಟೋಯ್ತು. ಏನು ಮಾಡ್ಲಿ, ತೋಳಿನಲ್ಲಿ ಸಾಮರ್ಥ್ಯ ಇದ್ದು ಏನು ಮಾಡೋ ಹಾಗಿಲ್ಲ. ಅವಾಗೇ ಕೈಕೊಳ ಹಾಕೊಂಡು ಕುಡಿದಾರಲ್ಲ ಅಣ್ಣ, ದೇಹಿಗೂ ಆ ದೇಹಕ್ಕೂ ಶತ್ರುತ್ವ ಇದೆಯೇ, ಅಣ್ಣ ಮಾಡೋದು ಕಬೂಲಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಅಂತಃಕರಣ ಚತುಷ್ಟಯವೂ ಕೂಡ ಬಂದಾಗ ಹೋಗಿದೆಯಂತೆ. ಆ ತಲೆ ತೆಗ್ಗಿಸ್ಕೊಂಡು ಜಗಜಟ್ಟಿಗಳು, ಅವರು ಜಗಜಟ್ಟಿಗಳು ಒಬ್ಬೊಬ್ಬರು ಸಾಮಾನ್ಯರಲ್ಲ, ಸುಮ್ಮನೆ ತಲೆ ತೆಗ್ಗಿಸ್ಕೊಂಡಿದ್ದಾರೆ. ಆ ಕಡೆಯಲ್ಲಿ ನಮ್ಮ ಧೃತರಾಷ್ಟ್ರ ಮಹಾರಾಜ, ಏನಪ್ಪ ಯಾರು ಗೆದ್ರ
ಹಿಂಗ್ ಕೇಳ್ತಾ ಇದ್ದಾನೆ ತಮಾಷೆಯಾಗಿ, ಯಾರು ಗೆದ್ರು ಯಾರು ಸೋತ್ರು ಅಂತ ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ. ಹಾಸಗರ್ವದ ಮೋನದಲ್ಲಿ ಹಾಸಗರ್ವದ ಮೋನದಲ್ಲಿ ಸಂತೋಷ ಗರ್ವದ ದುಗುಡದಲ್ಲಿ ಸುವಿಲಾಸ ಗರ್ವದ ಖೇದದಲ್ಲಿ ಮದ ಗರ್ವ ಚಿಂತೆಯಲಿ ವೈದಿಕದ ಕಣಿ ಕುಟಿಲ ಮಂತ್ರದ ಮೀಸಲಲಿಯದ ಕುಹಕ ವಿದ್ಯಾವಾಸ ಗೃಹ ಧೃತರಾಷ್ಟ್ರನಿದ್ದನು ವಿಕೃತ ಭಾವದಲ್ಲಿ. ಸಂತೋಷ ಒಳಗಡೆ ದುಃಖ ನಟಿಸ್ತಾ ಇದ್ದಾನೆ. ತುಂಬ್ಕೊಂಡ್ಬಿಟ್ಟಿದೆ, ನನ್ನ ಮಕ್ಕಳು ಎಲ್ಲ ಗೆದ್ಕೊಂಡ್ಬಿಟ್ರು, ತಮ್ಮನ ಮಕ್ಕಳು ಪರದೇಶಿಗಳಾದ್ರು ಅಂತ ಹೇಳಿ ಆ ಸಂತೋಷ ಆ ಸಂತೋಷವನ್ನ ಒಳಗೆ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಹೊರಗಡೆಯಲ್ಲಿ ದುಃಖವನ್ನು ನಟಿಸ್ತಾ ಬಾಯಲ್ಲಿ ಹೇಳಿದ ಯಾರು ಗೆದ್ರು ಯಾರು ಸೋತ್ರು ಅಂತ. ಆ ಯಾರು ಗೆದ್ರು ಯಾರು ಸೋತ್ರು ಅನ್ನೋದ್ರಲ್ಲೇನೆ ಅಭಿನವೇಶ ಇದೆ ಅಂತ ಗೊತ್ತಾಗೋಗ್ಬಿಡೋದು. ಒಳಗಿನ ಭಾವನ ಮುಚ್ಚೋದಕ್ಕಾಗಲಿಲ್ಲ, ಮುಚ್ಕೋಬೇಕು ಅಂತ ಪ್ರಯತ್ನ ಪಟ್ಟ. ಎಲ್ಲ ಗೆದ್ಬಿಟ್ರು, ಪಾಂಡವರನ್ನೆಲ್ಲ ಗೆದ್ಬಿಟ್ರು, ದ್ರೌಪದಿನೂ ಗೆದ್ಬಿಟ್ರು ಅಂತಂದಾಗ ತಡೆಯೋಕೆ ಆಗಲಿಲ್ಲ ಆ ಸಂತೋಷನ. ಯಾರು ಗೆದ್ರು ಅಂತ ಕೇಳ್ತಾ ಇದ್ದಾನೆ. ಅದರಲ್ಲೇನೆ ಇವು ಮೋಸ್ಕಾರ ಅಂತ ಗೊತ್ತಾಯ್ತು ಅಂತ. ವೈದಿಕದ ಕಣಿಯಂತೆ ಕುಟಿಲ ಮಂತ್ರದ ಮೀಸಲಳಿಯದ ಕುಹಕ ವಿದ್ಯಾ ವಾಸಗೃಹ ಅಂತ. ಇವನು ಕುಹಕ ವಿದ್ಯೆಯ ಭವನ, ಇವನು ಮೋಸ ವಿದ್ಯೆಯ ಭವನ, ಮೋಸದ ಗಣಿ ಆ ಧೃತರಾಷ್ಟ್ರ. ಪರವಾಗಿಲ್ಲ ಅಂತ ಹೇಳಿ ನೋಡೋದಕ್ಕೆ ನಟಿಸ್ತಾ ಇದ್ದಾನೆ, ಒಳಗಡೆ ಸಂತೋಷ ಪಡ್ತಾ ಇದ್ದಾನೆ. ಜನಪತಿಯ ಜಾಡ್ಯವನು ಭೀಮಾರ್ಜುನರ ಸೈರಣೆಗಳನ್ನು ದುರ್ಯೋಧನನ ದುಶ್ಚೇಷ್ಟೆಯನು ಶಕುನಿಯ ಸಾರ ಕೃತ್ರಿಮವ ತನಗೆ ಕಂಡರು ಮಹೀಸುರ ಜನಪ ವೈಶ್ಯ ಚತುರ್ಥನು ಉಕ್ಕಿದ ಮನದಳಲಿನಲಿ ಬೈದರು ಅಚ್ಯುತಕರ ಚತುರ್ಧರ. ನೋಡ್ತಾ ಇದ್ದಾರೆ, ಎಲ್ಲ ಬಂದಿದ್ದಾರೆ, 4 ವರ್ಣದವರು ಇದ್ದಾರಂತಲ್ಲಿ, ಎಲ್ಲ ನೋಡ್ತಾ ಇದ್ದಾರೆ. ಈ ಜನಪತಿಯ ಜಾಡ್ಯವನು ಧರ್ಮರಾಜ ಧರ್ಮಮೂರ್ತಿ, ಅವನಿಗೆ ಮಂಕು ಕವಿದು ಬಿಟ್ಟಿದೆ. ಖಡ್ಗಾಸ ಚಂದ್ರಗ್ರಹಣ ಆದಾಗ ಚಂದ್ರನ ಹುಡುಕ್ಬೇಕು ನಾವು, ಹಾಗೆ ಮಂಕು ಅಂದ್ರೆ ಅಂತ ಮಂಕು. ಧರ್ಮರಾಜನ ಆ ಮಂಕತನ ನೋಡಿ ಗಾಬರಿಯಾಗಿ ಅವರು ಆಶ್ಚರ್ಯ ಪಡ್ತಾ ಇದ್ದಾರಂತೆ. ಭೀಮಾದಿಗಳು ಜಗಜಟ್ಟಿಗಳು ಇಷ್ಟಾದ್ರೂ ಕೂಡ ಸಹಿಸಿಕೊಂಡಿದ್ದಾರಲ್ಲ ಅಂತ. ನಿಜವಾಗೂ ಸಾಮಾನ್ಯವಲ್ಲ, ಸಾಮರ್ಥ್ಯ ಇದ್ದು ಅಪಮಾನವಾದರೂ ಸಹಿಸಿಕೊಂಡಿದ್ದಾರಲ್ಲ ಅಂತ. ಭೀಮಾರ್ಜುನರ ಸೈರಣೆ, ಆ ದುರ್ಯೋಧನ ದುರ್ವ್ಯಾಪಾರ, ಶಕುನಿಯ ಈ ಕುಮಂತ್ರ, ಇದೆಲ್ಲವನ್ನು ನೋಡಿಬಿಟ್ಟು ಬಹಳ ಸಂಕಟವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಬೈದರು. ನೋಡಿ, ಅವ್ರು ಬೈದಿದ್ಯಾರನ್ನ ಅಂದ್ರೆ ಬೈದರು ಅಚ್ಯುತ ಹರ ಚತುರ್ಮುಖರ ಅಂತ. ನೀವೆಲ್ಲ ದೇವತ್ರಯ ಇಂಥ ದುಸ್ಥಿತಿ ಮಾಡಿದೀರಲ್ಲ, ಇದನ್ನು ಪರಿಹಾರ ಮಾಡೋಕ್ಕಾಗೋಲ್ವಿ ಅಂತ ತ್ರಿಮೂರ್ತಿಗಳನ್ನ ಬೈತಾ ಇದ್ದಾರಂತೆ. ನೋಡಿ, ಬಹಳ ಸ್ವಾರಸ್ಯ ಈ ಪದ್ಯ. ಇಷ್ಟಾದ್ಮೇಲೆ ಶಕುನಿ ಆಟ ಚುಚ್ಚಿಬಿಟ್ಟು ಪೆಟ್ಟಿಗೆ ಕಟ್ಟಿದ್ನಲ್ಲ, ಕಟ್ಟಿದ ಮೇಲೆ ಕೈ ಮುಕ್ಕೊಂಡು ನೋಡಿ, ಇದು ಈ ಮನಹಾಳು ಬುದ್ಧಿ ಇಲ್ಲ, ಇನ್ನೂ ಸಂಕಟ ಹೆಚ್ಚು ಹೊಡಿಸೋದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾನೆ ಮಹಾರಾಜ. ಕೈ ಮುಗಿತೇನೆ. ನ್ಯಾಯವೆಮ್ಮದು ಮುನ್ನ ಸೋತಿದಿಜಿಯ ನಿಮ್ಮೊಡ ಹುಟ್ಟಿದರು ಸಹಿತ ಮುನ್ನ ಸೋತಿರಿ, ಆಯತಾಕ್ಷಿಯ ಬಳಿಕ ಸೋತಿರಿ ಬಲುಗ ಮಾಡೆಬೆಲೆ ರಾಯನೊಲಿದುದ ಮಾಡಲಾವು ಅನ್ಯಾಯವತ್ತಿಗಳಲ್ಲಲೇ, ರಾಯನೊಲಿದುದ ಮಾಡಲು ಆವನ್ಯಾಯವತ್ತಿಗಳಲ್ಲಲೇ, ಬೆಸದ ಯುಧಿಷ್ಠಿರಾಯನುತ ಕೈಗಳ ಮುಗಿದನ ಶಕುನಿ. ಮಹಾರಾಜ, ನಾನು ನ್ಯಾಯವಾಗಿ ಆಡಿದ್ದೇನೆ, ನನ್ನ ಆಟ ಅಲ್ಲ, ನಮ್ಮ ದುರ್ಯೋಧನನ ಆಟವನ್ನು ನಾನು ಆಡಿದ್ದೇನೆ. ಆಟದಲ್ಲಿ ನಾನು ಯಾವ ಅನ್ಯಾಯನೂ ಮಾಡಿಲ್ಲ. ನೀವೇ ನೋಡಿದ್ದೀರಿ, ನೀವೇ ಪಡ ಒಡ್ಡಿದ್ರಿ, ಒಂದೊಂದಾಗ ನಾನೇನು ಒಡ್ಡು ಅಂತ ಅನ್ನಲಿಲ್ಲ. ನೀವೇನೇ ಅದು ಇಡ್ತೀನಿ, ಆನೆ ಇಡ್ತೀನಿ, ಕುದುರೆ ಇಡ್ತೀನಿ, ರಾಜ್ಯ ಇಡ್ತೀನಿ ಅಂತೆಲ್ಲ ಇಟ್ರಿ. ಆಮೇಲೆ ತಮ್ಮಂದ್ರನ್ನೆಲ್ಲ ಇಟ್ರಿ, ನಿಮ್ಮನ್ನು ಇಟ್ರಿ, ಸೋತ್ರಿ. ಆಮೇಲೆ ದ್ರೌಪದಿನೂ ಇಟ್ರಿ, ಸೋತ್ರಿ. ನಾನೇನು ನ್ಯಾಯ ಮಾಡಲಿಲ್ಲ, ನಾನೇನು ನಿಮಗೆ ಬಲಾತ್ಕಾರ ಮಾಡಲಿಲ್ಲ. ಇಡಬೇಕು ನೀವು
ಬಿಟ್ಬಿಟ್ಟು ನೀವು ಗೆದ್ದೆ ತೀರಬೇಕು. ನಾ ಏನು ಬಲಾತ್ಕಾರ ಮಾಡಲಿಲ್ಲ, ನೀವಾಗೇನೆ ಈ ಕೆಲಸವನ್ನೆಲ್ಲ ಮಾಡಿದ್ದೀರಿ. ನಾನು ಗೆದ್ಬಿಟ್ಟಿದ್ದೀನಿ. ನಂದು ಸ್ವಂತ ಆಟ ಅಲ್ಲ, ಇದು ದುರ್ಯೋಧನ ಆಟವಾದ್ರಿಂದ ಮುಂದಿದ್ದು ಅವನಿಗೆ ಸಂಬಂಧಪಟ್ಟಿದೆ. ನಿಮ್ಮನ್ನೆಲ್ಲ ನಾ ಗೆದ್ದಾಗಿದೆ ದುರ್ಯೋಧನ ಪರವಾಗಿ. ಈಗ ದುರ್ಯೋಧನ ಉಂಟು, ನೀವು ಉಂಟು, ನೀವೆಲ್ಲ ದುರ್ಯೋಧನ ದಾಸರಾಗಿದ್ದೀರಿ. ಈಗ ಅವನು ಬಿಟ್ಕೊಟ್ರೆ ನೀವು ಹೋಗ್ಬೋದು, ನಂದೇನಿಲ್ಲ, ಅವ್ರದ್ದಾಗಿ ನಾ ಆಡಿರೋದು. ಇನ್ನು ಬರಲೇ, ನಮಸ್ಕಾರ. ನೋಡಿ, ಇದು ಹೊಟ್ಟೆ ಉರಿಸ್ತಕ್ಕಂಥ ಮಾತು ಎಲ್ಲ ಮಾಡಿಬಿಟ್ಟು ಆಮೇಲೆ ನಮಸ್ಕಾರ ಅಂತ ಅನ್ನೋದು ಇದೆಯಲ್ಲ, ಅದು ಕಂಕಳಲ್ಲಿ ದೊಣ್ಣೆ, ಕೈಯಲ್ಲಿ ಶರಣಾರ್ಥಿ ಅಂತ ಹೇಳ್ತಾರೆ. ಇದು ಧರ್ಮರಾಜನ ಹತ್ರ ವಿನಯ. ಯಾಕೆಂದರೆ ಇಲ್ಲದೇ ಇದ್ರೆ ಕಷ್ಟ, ಭೀಮಾರ್ಜುನರು ಏನು ಮಾಡಿಬಿಡ್ತಾರೋ ಅಂತ. ಆಮೇಲೆ ಈ ಕಡೆ ತಿರುಗಿಬಿಟ್ಟು, ಇದು ಮನೆಹಾಳು ವಿದ್ಯಾ, ಬಾಯಲ್ಲಲ್ಲ, ಕಣ್ಣು ಮಿಟ್ಕಿಸ್ತಾ ಬೆರಳಲ್ಲಿ ದುರ್ಯೋಧನಿಗೆ ಸೂಚನೆ. ಗೆಲಿದು ಕೊಟ್ಟೆನು ಸಕಲ ಚಾತುರ್ಬಲವನು ಆ ಭಂಡಾರ ಸಹಿತ ಅಗ್ಗಳೆಯರೈವರ ಕಮಲ ಮುಖಿಯನು ರಾಜ್ಯ ಸಿರಿ ಸಹಿತ. ಗೆಲಿದು ಕೊಟ್ಟೆನು ಕಲಶ ಬಿಟ್ಟನು ಕೊಟ್ಟ ಭಾಷೆಗೆ ಎಲೆಸು ಯೋಧನ. ಕಲಶ ಬಿಟ್ಟನು ಕೊಟ್ಟ ಭಾಷೆಗೆ ಎಂದು ನಯನಾಂಕುಲಿಯ ಸಂಕೇತದನಿ ಸನ್ನೆಯ ಮಾಡಿದನು ಶಕುನಿ. ನಯನ ಅಂಗುಲಿಯ ಸಂಕೇತದಲ್ಲಿ ಕಣ್ಣು ಮಿಟುಕಿಸಿ ಬೆರಳಲ್ಲಿ ಹೇಳ್ತಾ ಇದ್ದಾನೆ, ಹೇಳಿದ ಮಾತನ್ನ ಸರಿಯಾಗಿ ನೆರವೇರಿಸಿದ್ದೇನೆ. ಸಕಲ ಭಂಡಾರ, ಪಾಂಡವರು, ಅವರ ಪತ್ನಿ ಎಲ್ಲರನ್ನೂ ಕೂಡ ನಿನಗೆ ಗುಲಾಮರನ್ನಾಗಿ ಮಾಡಿದ್ದೇನೆ. ಈಗ ಅವರೇನೂ ಮಾಡೋ ಹಾಗಿಲ್ಲ, ಅದು ಬೇರೆ ಸಂಜ್ಞೆ. ಚಲಾಯಿಸುವ ನಿನ್ನ ಅಧಿಕಾರನ. ಅದೇನೋ ಮಾನ ಕಳೆದಿದ್ದಾಳೆ ಅವಳು, ದ್ರೌಪದಿ ತೀರಿಸ್ಕೋಬೇಕು ಅಂತ ಅವತ್ತು ಹೊಂದಿದ್ದಿಲ್ಲ, ಈಗ ಲಗಾಯಿಸು, ಅವರೇನೂ ಮಾಡೋ ಹಾಗಿಲ್ಲ ಅಂತ ಬಾಯಲ್ಲಿ ಹೇಳಿಬಿಟ್ರೆ ಭೀಮ ಎದ್ದವನು, ಓಹೋ ಮೊದಲೇ ಮಸಲತ್ ಮಾಡಿದ್ರು ಅಂತ ಭೀಮ ಎಲ್ಲರೂ ಎದ್ದು ಬಿಡ್ತಾನೆ. ಅದರಿಂದ ಬಾಯಲ್ಲಿ ಹೇಳಲಿಲ್ಲ. ಕಲಾಯವನು ಬೆರಳಲ್ಲಿ ಕಣ್ಣಲ್ಲಿ ಸಂಖ್ಯೆ ಮಾಡ್ದ. ನೀನು ಏನು ಮಾನ ಕಳೀತೇನೆ ದ್ರೌಪದಿ ಅಂತ ಏನು ಮಾಡಿದ್ಯೋ, ಈಗ ಏನು ಬೇಕಾದ್ರೂ ಕುಲ ನೀನು ಮಾಡ್ಬೋದು, ಅವರೇನು ಮಾಡೋ ಹಾಗಿಲ್ಲ ಅಂತ ಸೂಚನೆ ಕೊಡೋಣ. ಯಾವಾಗ ಈ ಶಕುನಿ ಬೆರಳು ಕಣ್ಣಿಂದ ಸಂಖ್ಯೆ ಮಾಡಿದ್ನೋ ಆವಾಗ ಖುಷಿ ಹತ್ಬಿಟ್ಟು ನಮ್ಮ ದುರ್ಯೋಧನಿಗೆ. ಈ ಆಟ ಬೇಡ, ಇದು ಮನೆಹಾಳ ಆಟ, ಇದರಿಂದ ಒಳ್ಳೇದಾಗೋಲ್ಲ ಅಂತ ವಿದುರ ಅಂದಿದ್ನಲ್ಲ. ಈಗ ಏನಂತಾನೆ ವಿದುರ, ನಾವು ಗೆದ್ದ ಮೇಲೆ ಅಂತ ಹೇಳಿ ಅಹಂಕಾರ ಬಂದು, ಲೋ ವಿದುರ ಬರೋ ಇಲ್ಲಿ. ವಿದುರ ಬಾ ನಮ್ಮಾಕೆಯ ದ್ರೌಪದಿಯ ಕರೆ ಬೆಸಗೊಂಬೆ ತೊತ್ತಿರ ಸದನದಿಚ್ಛೆಯೋ ರಾಣಿವಾಸದ ಮನೆಯಪೇಕ್ಷಿತವೋ ಬೆರರಬೇಡಿನ್ನು ಅಭುಜಮುಖಿಗಾವುದು ಮನೋರಥವೆಂಬಲುಂಟು. ಅಭುಜಮುಖಿಗೆ ಆವುದು ಮನೋರಥವೆಂಬಲುಂಟೆಂಬುದು ಲತಾಂಗಿಯ ಕರೆಬುದೆಂದನು ಕೌರವರ ರಾಯ. ಹಲೋ ವಿದುರ, ಬರೋ ಇಲ್ಲಿ. ನಮ್ಮವಳು ಇದ್ದಾಳಲ್ಲ, ನಮ್ಮ ದಾಸಿ ಆ ದ್ರೌಪದಿ, ಅವಳನ್ನ ಸಭೆಗೆ ಕರ್ಕೊಂಡು ಬಾ. ಈಗ ಅವಳು ದಾಸಿಯಾಗಿಬಿಟ್ಟಿದ್ದಾಳೆ, ಆದರೆ ಅವಳು ಸುಂದರಿ. ದಾಸಿಯಾಗಿ ಯಾಕೆ ಇಟ್ಕೊಳ್ಳೋಣ, ಹೇಳೋಣಂತೆ. ಏನು ದಾಸಿಯಾಗಿಯೇ ಇರ್ತೀಯಾ ಅಥವಾ ನಮ್ಮ ಅಂತಃಪುರಕ್ಕೆ ಬಂದು ವಿಲಾಸ ಭೋಗಗಳನ್ನು ಅನುಭವಿಸ್ತೀಯಾ ಅಂತನ್ನೋದನ್ನ ಸಭೆಯಲ್ಲೇ ಕೇಳಿಬಿಡೋಣ. ಕರ್ಕಮಾರೋ ದ್ರೌಪದಿನ ಅಂದ. ಯಾಕೆಂದ್ರೆ ಇದು ಅಹಂಕಾರ. ಆ ವಿದುರ ಬೇಡಿ ಆಟ ಆಡಬೇಡಿ ಅಂತ ಹೇಳಿದ್ನೆಲ್ಲ ಈ ಗೆದ್ದಿದ್ದೇವೆ ಅನ್ನೋ ಸೊಕ್ಕಿನಿಂದ ವಿದುರನ್ನ ಹೋಗಿ ಕರ್ಕೊಂಡು ಅಂತ ಹೇಳಿ ಹೇಳಿದ.